ಇನ್ನು ಸರ್ಕಾರದ ನಿರ್ಧಾರವನ್ನ ವಿಧಾನ ಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ. ಜನಿವಾರ, ಕುಂಕುಮ, ರುದ್ರಾಕ್ಷಿ ಮಾಲೆಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರ ಸಮರ್ಥನೆ ಇದು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶವನ್ನು ಕೊಟ್ಟಿತ್ತಲ್ಲ ರಾಜ್ಯ ಸರ್ಕಾರ, ಆ ಆದೇಶವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಈ ವಿಚಾರದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಏನು ಆಶ್ಚರ್ಯ ವಿಚಾರ ಅಲ್ಲ. ಸರ್ಕಾರ ಅಂತಕ್ಕಂಥದ್ದು ಒಂದು ಮಾತೃ ಹೃದಯ ಇಟ್ಕೊಂಡಿರಬೇಕಾಗತ್ತೆ. ಮಕ್ಕಳಿಗೆ ಹೆಚ್ಚಿನ ಇದು ಕಾನ್ಫಿಡೆನ್ಸ್ ಬರಲಿ ಅಂಥೇಳಿ, ಆತ್ಮಸ್ಥೈರ್ಯ ಬರಲಿ ಅಂಥೇಳಿ ಅವರು ಬೇಕಾದ ರೀತಿಯಲ್ಲಿ, ಅಂದರೆ ಒಂದು ಧಾರ್ಮಿಕ ಸಂಕೇತವಾಗಿ ಅವರೆಲ್ಲ ಬರ್ತಕ್ಕಂಥದ್ದು. ಮೊದಲು ಜನಿವಾರ ಯಾರೋ ತೆಗೆಸಿದ್ರು ಅಂತೇಳಿ ದೊಡ್ಡ ಆರ್ಭಟ ಮಾಡಿದ್ರು. ಈಗ ಸರ್ಕಾರದವರು ಕೇವಲ ಹಿಜಾಬ್ ಮಾತ್ರ ಅವಕಾಶ ಅಲ್ಲ, ಜನಿವಾರ, ರುದ್ರಾಕ್ಷ, ಕುಂಕುಮ, ಉಡ್ದಾರ, ಶಿವದಾರ ಎಲ್ಲವನ್ನೂ ಹಾಕ್ಕೊಂಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಧಾರ್ಮಿಕ ಸ್ವಾತಂತ್ರ್ಯ ಇರ್ತಕ್ಕಂಥದ್ದು ಸಂವಿಧಾನದ ಅನುಚ್ಛೇದ 25, 28, 30ರಲ್ಲಿ ಎಲ್ರಿಗೂ ಸಹ ಟು ಪ್ರಾಕ್ಟೀಸ್, ಪ್ರೊಫೆಸ್ ಅಂತ ಭಾಳ ಕ್ಲಿಯರ್ ಆಗಿದೆ. ಯಾವ ಧರ್ಮ ಬೇಕೋ ಅದನ್ನು ಪಾಲನೆ ಮಾಡ್ಬೋದು. ಮಕ್ಕಳು ಅವರು ಮನೆಯಿಂದ ಹೊರಗಡೆ ಬಂದು ಅವರ ಆತ್ಮಸ್ಥೈರ್ಯವನ್ನು ತುಂಬಿಸಲಿಕ್ಕೆ ಒಂದು ಪ್ರಯತ್ನ ಮೊದಲಿಂದಲೂ ಸಹ ಮಾಡಿದೆ. ಇಂದಿರಾ ಗಾಂಧಿಯವರು 1965ನೇ ಇಸ್ವಿಯಲ್ಲಿ ಆ ಯೂನಿಫಾರ್ಮ್ನ ತಗೊಂಡು ಬಂದರು. ಆಮೇಲೆ 69ರಲ್ಲಿ ಅದು